ತುಲಾರಾಶಿ. ಈ ರಾಶಿಯವರು ಈ ದಿನ ಬಹಳ ಒಳ್ಳೆಯ ಕಾಲ. ವ್ಯಾಪಾರಸ್ಥರಿಗೆ ಒಳ್ಳೆಯ ಶುಭ, ವಾಣಿಜ್ಯ ವ್ಯವಹಾರ ಮಾಡುವವರಿಗೆ ಆದಾಯದಲ್ಲಿ ಅಭಿವೃದ್ಧಿ, ರೈತರಿಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯ ಪ್ರಗತಿ ಮತ್ತು ನಿಮ್ಮ ಬೆಳೆಗೆ ಒಳ್ಳೆಯ ಮೌಲ್ಯ ಬರುವಂತಹ ದಿನ. ಹಾಗೆಯೇ ಸ್ಪೋರ್ಟ್ಸ್ ಆಟಗಾರರಿಗೆ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡಗಳಿಂದಾಗಿ ಕೆಲವು ನಿಮ್ಮ ಕರ್ತವ್ಯದ ಅಸಮಾಧಾನಗಳು ನಡೆಯುವ ಲಕ್ಷಣವಿದೆ. ವೃದ್ಧಾಪ್ಯದವರಿಗೆ ರೋಗದಿಂದ ಮುಕ್ತಿಯಾಗುವ ಸಾಧ್ಯತೆಗಳಿದೆ. ಹೊಸ ವ್ಯವಹಾರಗಳನ್ನು ಮಾಡುವ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ, ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಪಂಚಾಕ್ಷರಿ ಜಪ ಪಾರಾಯಣ ಮಾಡುವುದನ್ನು ಪ್ರಾರಂಭ ಮಾಡಿ. ಓಂ ನಮಃ ಶಿವಾಯ. ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಈ ದಿನ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ. ಕೆಲವು ಪ್ರೇಮ ಪ್ರಕರಣದಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಯುವಕ ಯುವತಿಯರಿಗೆ, ವೃದ್ಧಾಪ್ಯದವರಿಗೆ ಸ್ವಲ್ಪ ರಕ್ತ ಸಂಬಂಧಪಟ್ಟ ವ್ಯತ್ಯಾಸಗಳು ಕಾಣುವ ಲಕ್ಷಣವಿದೆ. ಮಧ್ಯಮ ವಯಸ್ಕರಿಗೆ ಋತುಚಕ್ರದ ಸಮಸ್ಯೆಗಳು ಕಾಣಿಸುವ ಸಾಧ್ಯತೆಗಳಿದೆ. ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲದಾಯಕ. ರೈತರಿಗೆ ಒಳ್ಳೆಯ ಆದಾಯವಿದ್ದರೂ ಬೇಡಿಕೆ ಇದ್ದರೂ ಹಣದ ವ್ಯತ್ಯಾಸಗಳು ಕಾಣುವ ಲಕ್ಷಣವಿದೆ. ಇನ್ನು ಇಂಜಿನಿಯರಿಂಗ್ ಅಧ್ಯಯನ ಮಾಡಿದವರಿಗೆ ಉದ್ಯೋಗ ಪ್ರಾಪ್ತಿಯಂತಹ ಅವಕಾಶಗಳಿದೆ. ಈ ದಿನ ಶುಭ ಅಶುಭ ಮಿಶ್ರ ಫಲಗಳು ಕಾಣುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಗಿದೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ, ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದು ಒಳ್ಳೆಯದು. ಧನುರಾಶಿ. ಈ ರಾಶಿಯವರಾದ ನೀವು ಈ ದಿನ ಕೆಲವು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಆರ್ಥಿಕ ಸ್ಥಿತಿಯ ಮುಗ್ಗಟ್ಟು ಅಧಿಕವಾಗಿರುವಂತಹ ಲಕ್ಷಣವೂ ಇದೆ. ಬ್ಯಾಂಕು ಸೊಸೈಟಿಗಳಲ್ಲಿ ಸಾಲ ಪಡೆದುಕೊಳ್ಳುವ ಚಿಂತನೆಗಳನ್ನು ಮಾಡುವ ಸಾಧ್ಯತೆ ಇದೆ. ಸ್ವಜನರಿಂದ ಮಾನಸಿಕ ಒತ್ತಡಗಳು ಅನಿರೀಕ್ಷಿತವಾಗಿ ಬರುವ ಸಾಧ್ಯತೆ ಮಹಿಳೆಯರಿಗಿದೆ. ಈ ದಿನ ಧನುರಾಶಿಯವರಿಗೆ ಸ್ವಲ್ಪ ಸಮಾಧಾನ, ಜಾಗ್ರತೆಯಲ್ಲಿ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವೃದ್ಧಾಪ್ಯದವರಿಗೆ ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು. ಧನುರಾಶಿಯವರು ಈ ದಿನ ಮಾಡಬೇಕಾದಂತಹ ದೇವತಾ ಆರಾಧನೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಧಾನ್ಯ ಸಮರ್ಪಣೆ ಮಾಡುವ ಪ್ರಯತ್ನ ಮಾಡಿ, ಒಳ್ಳೆಯದು. ಮಕರ ರಾಶಿ. ಮಕರ ರಾಶಿಗೆ ಧನನಷ್ಟ ಯೋಗ. ಕೆಲವು ನಿಮ್ಮದೇ ಸರಿ ಅಂದುಕೊಳ್ಳುವ ಸಿದ್ಧಾಂತದಿಂದ ಕೆಲವು ಕೋರ್ಟು ಕಚೇರಿಯ ವ್ಯಾಜ್ಯಗಳು ಎದುರಾಗುವ ಲಕ್ಷಣಗಳಿದೆ. ಮೋಸ ಹೋಗಿ ನಂತರ ನಿಮ್ಮ ಆಪಾದನೆಯನ್ನು ಬೇರೆಯವರು ಮಾಡಿದ್ದಾರೆ ಅಂತ ಹೇಳುವ ಗುಣಗಳು ಉಂಟಾಗುತ್ತೆ. ಸಮಾಧಾನ ಮತ್ತು ವಿಷಯವನ್ನು ಪರಾಮರ್ಶೆಯನ್ನು ಮಾಡಿ ತಿಳಿದವರಿಂದ ಕೇಳಿ ನಿಮ್ಮ ಕರ್ತವ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರೆ ಒಳ್ಳೆಯದು. ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಮಾಡುವ ಕೆಲಸದಲ್ಲಿ ನಿಧಾನಗತಿ ಆಗುವುದರಿಂದ ಖಿನ್ನತೆಯ ಯೋಗಗಳಿದೆ. ವ್ಯಾಪಾರಿಗಳಿಗೆ ಮಧ್ಯಮ ಫಲದಾಯಕವಾದ ಅನುಭವಗಳಿದೆ. ಭೂಮಿ, ಮನೆ, ವಾಹನ ಪಡೆದುಕೊಳ್ಳುವ ಸಾಧ್ಯತೆಗಳು ಅಥವಾ ಉದ್ಯೋಗ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಅವಕಾಶಗಳು ಹೆಚ್ಚಿನದ್ದಾಗಿ ಮಕರ ರಾಶಿಯವರಿಗೆ ಕಾಣಿಸುತ್ತೆ. ಅದರಿಂದ ತಾವು ಮಹಾಲಕ್ಷ್ಮಿಯ ಧ್ಯಾನವನ್ನು, ವಿಷ್ಣು ಮಹಾದೇವರಿಗೆ ತುಳಸಿಯ ಅರ್ಚನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ. ಕುಂಭರಾಶಿ. ಈ ದಿನ ಅನಿರೀಕ್ಷಿತ ಧನಲಾಭ ಯೋಗ. ಕೆಲವು ಸಂಭ್ರಮಾಚರಣೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಯೋಗ. ಮಕ್ಕಳಿಂದ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ, ಭೂಮಿಯ ವಿಷಯದಲ್ಲಿ, ವಾಹನ ವಿಷಯದಲ್ಲಿ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಯೋಗವೂ ಇದೆ. ಆರೋಗ್ಯದ ಬಗ್ಗೆ ತುಂಬ ಜಾಗ್ರತೆಯಾಗಿರಬೇಕು. ಹಾಗೆ ವಾಹನದಲ್ಲಿ ಜಾಗ್ರತೆಯಾಗಿರಬೇಕು. ದೈಹಿಕ ಮಾನಸಿಕವಾದ ಅಸಮಾಧಾನಗಳು ಸಂಭವಿಸುವ ಲಕ್ಷಣವಿರುವುದರಿಂದ ಸ್ವಲ್ಪ ಸಮಾಧಾನವಾಗಿ ತಿಳಿದವರೊಂದಿಗೆ ಕೇಳಿ ವ್ಯವಹರಿಸಿದರೆ ಈ ದಿನ ಶುಭ ಫಲವನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿ ಕಾಣಿಸುತ್ತೆ. ಅದರಿಂದ ಕುಂಭರಾಶಿಯವರು ಈ ದಿನ ಮಾಡಬೇಕಾದದ್ದು ಶನಿದೇವರ ಸೇವೆಯನ್ನು ಮಾಡಿ, ಮಹಾಗಣಪತಿಯ ಸೇವೆಯನ್ನು ಮಾಡಿ, ಗರಿಕೆ ಅರ್ಚನೆಯನ್ನು ಮಾಡಿ, ಶಿವಪಂಚಾಕ್ಷರಿ ಪಾರಾಯಣವನ್ನು ಮಾಡಿ, ಬಹಳ ಒಳ್ಳೆಯದು. ಮೀನರಾಶಿ. ಈ ರಾಶಿಯವರಾದ ನಿಮಗೆ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ. ಯುವಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮುಗಿಸಿ
ಉದ್ಯೋಗ ಹುಡುಕುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಸಾಧನೆ ಇದೆ. ಗಡಿಬಿಡಿ ಮತ್ತು ತವಕದಿಂದ ಮೋಸ ಹೋಗುವ ಸಾಧ್ಯತೆಯೂ ಇದೆ. ಹಾಗೆಯೇ ಸರಕಾರದ ಮೂಲದ ಉದ್ಯೋಗವನ್ನು ಬಯಸುವವರು ಹಣ ಕೊಟ್ಟು ಮೋಸ ಹೋಗುವ ಯೋಗವೂ ಇದೆ. ಅದರಿಂದ ತಿಳಿದವರೊಂದಿಗೆ ಕೇಳಿ ಈ ದಿನ ನಿಮ್ಮ ನಿತ್ಯ ನೈಮಿತ್ತಿಕವಾದ ನಿಯಮವನ್ನು ಅಳವಡಿಸಿದರೆ ಒಳ್ಳೆಯದು. ವ್ಯಾಪಾರಿಗಳಿಗೆ ಮಧ್ಯಮ, ಹಾಗೆಯೇ ವಿದ್ಯಾರ್ಥಿಗಳಿಗೆ ಈ ದಿನ ಶುಭ ಫಲ. ವೃದ್ಧಾಪ್ಯದವರಿಗೆ ಸ್ವಲ್ಪ ಗಂಟು ಮತ್ತು ಬೆನ್ನು ನರ ಸಂಬಂಧಪಟ್ಟ ಅಸಮಾಧಾನಗಳು ಕಾಣುವ ಲಕ್ಷಣಗಳು ಜಾಸ್ತಿಯಾಗಿದೆ. ಹಾಗೆಯೇ ಮೀನರಾಶಿಯವರಿಗೆ ಶುಭವು ಅಧಿಕವಾಗಿದ್ದು ಅಲ್ಪ ಪ್ರಮಾಣದ ಅಸಮಾಧಾನದ ಫಲವೂ ಉಂಟಾಗುತ್ತೆ. ಅದರಿಂದ ತಾವು ಮಾಡಬೇಕಾದ ದೇವತಾ ಆರಾಧನೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು, ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿ ಶಿವ ರುದ್ರ ಪಾರಾಯಣವನ್ನು ಮಾಡಿಸುವುದರಿಂದ ಒಳ್ಳೆಯ ಫಲ ಉಂಟಾಗುವ ಲಕ್ಷಣ ಇದೆ.